ಕಾವೇರಿ ವಿವಾದದ ಮಧ್ಯದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖಾಮುಖಿ ಆಗಿದ್ದಾರೆ. ದಕ್ಷಿಣ ರಾಜ್ಯಗಳ ಸಿಎಂಗಳ ಸಭೆಯಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ. ಅಕ್ಕಪಕ್ಕವೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ತಮಿಳುನಾಡು ಸಿಎಂ ವಿಜಯ್ ಕುಳಿತುಕೊಂಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ಕಾವೇರಿ ಮೇಕೆದಾಟು ಯೋಜನೆಗಳ ಕುರಿತಾಗಿ ಚರ್ಚೆ ನಡೆಸುವಂಥ ನಿರೀಕ್ಷೆ ಇದೆ. ಇವತ್ತು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಈ ಸಭೆ ಆಗ್ತಾ ಇದೆ. ಆ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಕ್ಕವೇ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಕೂಡ ಕುಳಿತಿದ್ದಾರೆ. ಈ ಸಭೆ ನಡೀತಾ ಇರುವಂಥ ಉದ್ದೇಶ ಅಂದರೆ ಈ ಒಂದು ಸಭೆಯ ಅಜೆಂಡಾ ಬೇರೆ. ಆದರೆ ಎಲ್ಲೋ ಒಂದು ಕಡೆ ಇಬ್ಬರು ನಾಯಕರು ಕಾವೇರಿ ವಿವಾದದ ಮಧ್ಯದಲ್ಲಿ ಭೇಟಿಯಾಗಿರೋದ್ರಿಂದ, ಇಬ್ಬರು ಮುಖಾಮುಖಿ ಆಗಿರೋದ್ರಿಂದ ಅಲ್ಲೂ ಕಾವೇರಿ ವಿಚಾರದ ಕುರಿತಾಗಿ ಜೊತೆಗೆ ಮೇಕೆದಾಟಿನ ಯೋಜನೆ ಏನಿದೆ ಅದರ ಕುರಿತಾಗಿ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇತ್ತು, ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾರೆ, ಬಂದಂತಹ ಸಂದರ್ಭದಲ್ಲಿ ಈ ಕಾವೇರಿ ವಿವಾದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ. ಬಟ್ ಕಾರಣಾಂತರಗಳಿಂದ ಆ ಭೇಟಿ ರದ್ದಾಯಿತು. ಆದರೆ ಈಗ ಮುಖಾಮುಖಿಯಾಗಿ ಭೇಟಿಯಾಗಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ. ಈ ಒಂದು ಸಭೆಯಲ್ಲಿ ಅಜೆಂಡಾ ಬೇರೆ, ಬಟ್ ಇಬ್ರು ಕಾವೇರಿ ವಿಷಯದ ಕುರಿತಾಗಿ ಚರ್ಚೆ ನಡೆಸಬಹುದಂತಹ ಸಾಧ್ಯತೆ ಇದೆಯಾ ಅಂತ? ರಾಹುಲ್, ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರ ಭಾರತದಲ್ಲಿರುವಂತಹ 4 ವಲಯಗಳಲ್ಲೂ ಕೂಡ ಆಯಾ ವಲಯಗಳ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಈಗ ಸೌತ್ ಕೌನ್ಸಿಲ್ ಸಭೆ ನಡೀತಾ ಇದೆ. ಅಂದ್ರೆ ದಕ್ಷಿಣ ವಲಯದ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಇವತ್ತು ನಡೆಸಲಾಗ್ತಾ ಇದೆ. ಈ ಸಭೆಯ ಅಧ್ಯಕ್ಷತೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ವಹಿಸಿದ್ದಾರೆ. ಮುಖ್ಯವಾಗಿ ಈಗ ದಕ್ಷಿಣ ಭಾರತದಲ್ಲಿರತಕ್ಕಂಥ ರಾಜ್ಯಗಳ ನಡುವೆ ಇರತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಉದ್ದೇಶದಿಂದ ಈ ಸಭೆಯನ್ನ ನಡೆಸಲಾಗ್ತಾ ಇದೆ. ನೆರೆಹೊರೆಯ ರಾಜ್ಯಗಳ ನಡುವೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳಿರ್ತವೆ. ಅದು ಗಡಿ ವಿವಾದ ಆಗ್ಬೋದು, ಅಥವಾ ನೀರಿನ ವಿವಾದ ಆಗ್ಬೋದು, ಅಥವಾ ಬೇರೆ ಬೇರೆ ವಿವಾದಗಳಾಗ್ಬೋದು. ಎಲ್ಲಾ ವಿವಾದಗಳನ್ನ ಬಗೆಹರಿಸತಕ್ಕಂಥದ್ದು ಮತ್ತು ನೆರೆಹೊರೆಯ ರಾಜ್ಯಗಳ ನಡುವೆ ಸೌಹಾರ್ದತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಮತ್ತು ಬಾಂಧವ್ಯವನ್ನ ವೃದ್ಧಿಪಡಿಸತಕ್ಕಂಥದ್ದು ಈ ದಕ್ಷಿಣ ವಲಯ ಪ್ರಾಂತೀಯ ಸಭೆಯ ಮುಖ್ಯವಾದಂತಹ ಅಜೆಂಡಾ. ಈ ನಿಟ್ಟಿನಲ್ಲಿ ಈಗ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಮತ್ತು ಈ ರಾಜ್ಯಗಳ ಅಭಿಪ್ರಾಯವನ್ನು ಆಲಿಸುವಂತ ಉದ್ದೇಶದಿಂದ ಅಮಿತ್ ಶಾ ಅವರು ಈ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ದಕ್ಷಿಣ ವಲಯದ ರಾಜ್ಯಗಳ ಸಭೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಕೇರಳ ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ತಮಿಳುನಾಡಿನ ಸಿಎಂ ವಿಜಯ್ ಜೋಸೆಫ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಈಗ ಈ ಸಭೆಯಲ್ಲಿ ಇರ್ತಕ್ಕಂಥ ಅಜೆಂಡಾದ ವಿಷಯಗಳ ಬಗ್ಗೆನೂ ಕೂಡ ಚರ್ಚೆ ನಡೆಯುತ್ತೆ. ಇದಾದ ಬಳಿಕ ಪ್ರತ್ಯೇಕವಾಗಿ ತಮಿಳುನಾಡು ಸಿಎಂ ವಿಜಯ್ ಮತ್ತು ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರತಕ್ಕಂಥ ಕಾವೇರಿ ಜಲ ವಿವಾದದ ಬಗ್ಗೆನೂ ಕೂಡ ಚರ್ಚೆ ನಡೆಸತಕ್ಕಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಏಕೆಂತಂದ್ರೆ ಈ ತಿಂಗಳ ಪ್ರಾರಂಭದಲ್ಲಿ ವಿಜಯ್ ಅವರ ಬೆಂಗಳೂರಿಗೆ ಭೇಟಿ ನೀಡತಕ್ಕಂಥ ಕಾರ್ಯಕ್ರಮ ನಿಗದಿಯಾಗಿತ್ತು. ವಿಜಯ್ ಅವರು ಬೆಂಗಳೂರಿಗೆ ಬಂದು ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೈಮಿಂಗ್ಸ್ ಅನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಟೈಮು, ಸಮಯ, ಸ್ಥಳ ಎಲ್ಲವೂ ಕೂಡ ನಿಗದಿಯಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಇಲ್ಲಿ ಪ್ರತಿಕೂಲ ವಾತಾವರಣ ಇದೆ ಅನ್ನೋ ಕಾರಣಕ್ಕಾಗಿ ವಿಜಯ್ ಅವರು ಬೆಂಗಳೂರಿಗೆ ಬರೋದು ಬೇಡ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ನಿಮ್ಮ ಭೇಟಿಯನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಿ ಅಂತ ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ತಮಿಳುನಾಡಿಗೆ ಹೋಗಿದ್ದಾರೆ ಮತ್ತು ಈಗ ವಿಜಯ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಒಂದು ಸಭೆಯ ನಂತರ ಪ್ರತ್ಯೇಕವಾಗಿ ಮಹಾಬಲಿಪುರಂನ ಹೋಟೆಲ್ ನಲ್ಲಿ ನಡೆದಿರತಕ್ಕಂಥ ಸಭೆಯ ಮಧ್ಯದಲ್ಲೇ ಈ ಒಂದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನಡೀತಾ ಇರುವಂತಹ ಕಾವೇರಿ ವಿವಾದದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸತಕ್ಕಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಈಗ ಕರ್ನಾಟಕ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಬಳಿ ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ಆದ್ರೆ ಇದಕ್ಕೆ ತಮಿಳುನಾಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದ ಉದ್ದೇಶ ಏನು ಮತ್ತು ತಮಿಳುನಾಡಿನ ಆಕ್ಷೇಪ ಸರಿಯಾದದ್ದ ಅಲ್ವಾ, ಹೇಗೆ, ಮತ್ತು ತಮಿಳುನಾಡು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಡತಕ್ಕಂತಹ ಅಗತ್ಯತೆ, ಅನಿವಾರ್ಯತೆ ಕಾನೂನಲ್ಲಿಲ್ಲ. ಆದ್ರೂ ಕೂಡ ತಮಿಳುನಾಡು ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸದೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಮಿಳುನಾಡಿನ ಸಿಎಂ ವಿಜಯ್ ಅವರನ್ನ ಕೂಡ ಮನವೊಲಿಸುವಂತಹ ಕೆಲಸವನ್ನ ಕರ್ನಾಟಕದ ಸಿಎಂ ಡಿ ಕೂಡ ಮಾಡುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಹಾಗೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕೂಡ ಒಂದು ಸೌಹಾರ್ದ ಬಾಂಧವ್ಯವನ್ನ ಕಾಪಾಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲೂ ಕೂಡ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಈ ಚರ್ಚೆಯನ್ನ ನಡೆಸುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ರಾಹುಲ್, ಚಂದ್ರಮೋಹನ್, ಈಗ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರು ಒಂದು ರೀತಿ ಓಪನ್ ಮೈಂಡೆಡ್ ಆಗಿ ಕಾಣಿಸ್ತಾರೆ. ಅಂದರೆ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳುವಂತಹ ಸಂದರ್ಭದಲ್ಲೂ ಪರವಾಗಿಲ್ಲ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಏನಾಗುತ್ತೆ, ಅವಮಾನ ಆದರೆ ಅದನ್ನು ಕೂಡ ನಾನು ಸಹಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಎಲ್ಲೋ ಒಂದು ಕಡೆ
ಹಿಂದಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗಿದ್ದಂಥ ಮೈಂಡ್ಸೆಟ್ ವಿಜಯ್ ಅವರಿಗೆ ಇಲ್ಲ ಅನ್ನುವಂಥ ಭಾವನೆ ಈಗ ಎಲ್ಲರಲ್ಲೂ ಇದೆ. ಸೊ ಈ ಒಂದು ಓಪನ್ ಮೈಂಡೆಡ್ನೆಸ್ನಿಂದ ಕಾವೇರಿ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಹಾಡಲಿಕ್ಕೆ ಅಥವಾ ಈ ಒಂದು ಘರ್ಷಣೆ ಏನಿದೆ ಎರಡು ರಾಜ್ಯಗಳ ಮಧ್ಯೆ ಒಂದು ತಿಕ್ಕಾಟ ಏನು ಉಂಟಾಗಿದೆ ದಶಕಗಳ ಕಾಲದಿಂದ, ಸೊ ಅದಕ್ಕೆಲ್ಲ ಒಂದು ಕಡೆ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ಇದೆಯಾ ಅಂತ ಇವರ ಒಂದು ಓಪನ್ ಮೈಂಡೆಡ್ನೆಸ್ನಿಂದ? ರಾಹುಲ್, ಈಗ ಇಬ್ಬರು ಸಿಎಂಗಳ ಈ ಒಂದು ಮಾತುಕತೆಗಳಿಂದ, ಈ ಸಭೆಗಳಿಂದಲೇ ಕಾವೇರಿ ವಿವಾದ ಅಂತ್ಯ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಯಾರಿಗೂ ಕೂಡ ಇಲ್ಲ. ಯಾಕೆಂದ್ರೆ ಇದು ಕೇವಲ ದಶಕಗಳ ವಿವಾದ ಅಲ್ಲ, ಇದು ಶತಮಾನಗಳ ವಿವಾದ. 1892ರ ಒಪ್ಪಂದ ಮತ್ತು 1924ರ ಒಪ್ಪಂದಗಳಿಂದಲೂ ಕೂಡ ಈ ಒಂದು ವಿವಾದ ಆರಂಭ ಆಗಿ ಮುಂದುವರಿತಾ ಬಂದಿದೆ. ಆ ಎರಡು ಒಪ್ಪಂದಗಳು ಕೂಡ ಸ್ವಾತಂತ್ರ್ಯ ಪೂರ್ವದ ಒಪ್ಪಂದಗಳು. ಆ ಒಪ್ಪಂದಗಳಲ್ಲೇ ಕರ್ನಾಟಕಕ್ಕೆ ಪ್ರತಿಕೂಲವಾದಂತಹ ಅಂಶಗಳಿವೆ. ಆ ಒಪ್ಪಂದಗಳನ್ನೇ ಸ್ವಾತಂತ್ರ್ಯ ನಂತರ ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕೂಡ ಬೇಡಿಕೆನ ಇಟ್ಟಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರವೂ ಕೂಡ ಈ ಸ್ವಾತಂತ್ರ್ಯ ಪೂರ್ವದ ಒಪ್ಪಂದಗಳು ರದ್ದಾಗಿಲ್ಲ. ಅವು ಕರ್ನಾಟಕಕ್ಕೆ ಈಗಲೂ ಕೂಡ ಮುಳ್ಳಾಗಿ ಆಡ್ತಾ ಇವೆ. ಈಗ ಸ್ವಾತಂತ್ರ್ಯ ನಂತರ ನೆರೆಹೊರೆ ರಾಜ್ಯಗಳು ಹೊಂದಾಣಿಕೆಯಿಂದ ಹೋಗ್ಬೇಕಾದಂತ ಅಗತ್ಯತೆ, ಅನಿವಾರ್ಯತೆ ಇದೆ. ಹೀಗಾಗಿ ಒಂದು ಜಲ ವಿವಾದನ ಸೌಹಾರ್ದಯುತವಾಗಿ ತಾತ್ಕಾಲಿಕವಾಗಿ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ಚರ್ಚೆಯನ್ನ ನಡೆಸಬೇಕು. ಹಿಂದೆ ಹೇಮಾವತಿ ಡ್ಯಾಮ್ ಅನ್ನು ಕಟ್ಟುವಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ತಮಿಳುನಾಡು ಒಪ್ಪಿಗೆನ ಕೊಡ್ತು. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ತನ್ನ ಒಪ್ಪಿಗೆನ ಕೊಟ್ಟಿತ್ತು. ಹಾಗಾಗಿ ಈಗ ಕರ್ನಾಟಕ ಕೂಡ ಮೇಕೆದಾಟು ಬಳಿ ಒಂದು ಡ್ಯಾಮ್ ಅನ್ನು ಕಟ್ಟಲಿಕ್ಕೆ ತಮಿಳುನಾಡಿನ ಸಹಕಾರ ಬೇಕು. ಅದೇ ರೀತಿಯಲ್ಲಿ ತಮಿಳುನಾಡು ಕೂಡ ಹೊಸದಾಗಿ ಮತ್ತೊಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಾದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿ ಕರ್ನಾಟಕ ಕೂಡ ತಿಳಿಸಲಿಕ್ಕೆ ರೆಡಿಯಾಗಿದೆ. ಹೀಗಾಗಿ ಈಗ ಒಂದು ಕೊಡುಕೊಳ್ಳುವಿಕೆಯನ್ನ ಮಾಡ್ಕೊಂಡೇನೆ ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಈಗ ಏನಾದ್ರೂ ತೀರ್ಮಾನವನ್ನ ಎರಡೂ ರಾಜ್ಯದ ಸಿಎಂಗಳು ತೆಗೆದುಕೊಳ್ತಾರಾ ಹೇಗೆ, ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಜಯ್ ಅವ್ರನ್ನ ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಈಗ ಕರ್ನಾಟಕದಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ, ಒಳ ಹರಿವು ಕುಸಿತಾ ಇದೆ. 25,000 ಕ್ಯೂಸೆಕ್ಸ್ ಪ್ರತಿದಿನ ಬರ್ತಾ ಇತ್ತು. ಆದ್ರೀಗ ಒಳ ಹರಿವು ಕೇವಲ 12,000 ಕ್ಯೂಸೆಕ್ಸ್ಗೆ ಕುಸಿದೆ. ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ಕುಸಿಬಹುದು. ಯಾಕೆಂದ್ರೆ ಎಲ್ಲಿನೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ವೆದರ್ ಡಿಪಾರ್ಟ್ಮೆಂಟ್ ಕೂಡ ಫೋರ್ಕಾಸ್ಟ್ ಅನ್ನ ನೀಡಿದೆ. ಆ ಕಾರಣಕ್ಕಾಗಿ ತಮಿಳುನಾಡಿಗೆ ಹೆಚ್ಚಿನ ನೀರ ಡ್ಯಾಮು ಮತ್ತು ಭವಾನಿ ಸಾಗರ ಡ್ಯಾಮ್ಗಳಿರ್ತಕ್ಕಂಥ ನೀರನ್ನು ನೀವು ನಿಮ್ಮ ಸಾಂಬಾ ಬೆಳೆಗೆ, ಕುರುವೈ ಬೆಳೆಗೆ ಬಳಸ್ಕೊಳ್ಬೇಕಾಗುತ್ತೆ. ಮತ್ತೆ ನಾವು ಕೂಡ ನಮ್ಮ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ, ಕೈಗಾರಿಕಾ ಉದ್ದೇಶಕ್ಕಾಗಿ, ಪರಿಸರ ಸಂರಕ್ಷಣೆಗಾಗಿ, ಜೊತೆಗೆ ಅಂತರ್ಜಲದ ವೃದ್ಧಿಗೋಸ್ಕರ ಕೂಡ ನೀರನ್ನ ಸಂಗ್ರಹಿಸಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ನಮ್ಮ ಕರ್ನಾಟಕದ ರೈತರು ಕೂಡ ನೀರಾವರಿಗೆ ನೀರನ್ನ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತಹ ಬೆಳೆಗಳಿಗೂ ಕೂಡ ನಾವು ನೀರನ್ನ ಬಿಡಬೇಕಾಗಿದೆ. ಹೀಗಾಗಿ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಕಷ್ಟದ ವರ್ಷದಲ್ಲಿ ನೀರನ್ನ ಹರಿಸಲಿಕ್ಕೆ ಆಗೋದಿಲ್ಲ. ನಮಗೂ ಕೂಡ ಬರುವಂತಹ ನೀರಿನಲ್ಲಿ ಒಳಹರಿವಿನಲ್ಲಿ ಭಾರಿ ಕುಸಿತ ಆಗಿದೆ. ಸುಮಾರು 160ರಿಂದ 170 TMC ಅಷ್ಟು ನೀರು ಬರಬೇಕಾಗಿತ್ತು. ಆದ್ರೆ ಅಷ್ಟು ಪ್ರಮಾಣದ ನೀರು ಕರ್ನಾಟಕದ ಕಾವೇರಿ ಕಣಿವೆ ಡ್ಯಾಮ್ಗಳಿಗೂ ಕೂಡ ಹರಿದು ಬಂದಿಲ್ಲ. ಈ ಕಾರಣಕ್ಕಾಗಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹರಿಸಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಂದು ವರ್ಷಗಳಲ್ಲಿ ಸುಮಾರು 300 TMC 400 TMC ಅಷ್ಟು ನೀರನ್ನು ಕೂಡ ಕರ್ನಾಟಕ ತಮಿಳುನಾಡಿಗೆ ಹರಿಸಿದೆ. ಆ ನೀರೆಲ್ಲವೂ ಕೂಡ ತಮಿಳುನಾಡು ಕೂಡ ಸಂಗ್ರಹಿಸಿ ಇಟ್ಟುಕೊಳ್ಳಿಕ್ಕೆ ಆಗದೇನೆ ಸಮುದ್ರಕ್ಕೆ ಹರಿದು ಹೋಗಿದೆ. ಈ ಕಾರಣಕ್ಕಾಗಿನೇ ಮೇಕೆದಾಟು ಬಳಿ ಸುಮಾರು 65 TMC ಸಾಮರ್ಥ್ಯದ ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡತಕ್ಕಂಥ ಅಗತ್ಯ ಇದೆ. ಈ ಒಂದು ಹೊಸ ಡ್ಯಾಮ್ ನಿರ್ಮಾಣದಿಂದ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಸಂಕಷ್ಟದ ವರ್ಷಗಳಲ್ಲಿ ನೀರನ್ನ ತಮಿಳುನಾಡಿಗೆ ಹರಿಸಲಿಕ್ಕೂ ಕೂಡ ಅವಕಾಶ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಕೂಡ ವಿಜಯ್ ಅವರ ಗಮನಕ್ಕೆ ತಂದು ಅವರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಾಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ವಿಜಯ್ ಅವರೊಂದಿಗೆ ಯಾವ ರೀತಿಯಾಗಿ ಮಾತುಕತೆ ನಡೆಸ್ತಾರೆ, ಅವರನ್ನ ಮನವೊಲಿಸಲಿಕ್ಕೆ ಆಗುತ್ತಾ ಹೇಗೆ ಅನ್ನತಕ್ಕಂಥದ್ದು ಕೂಡ ಇವತ್ತು ಸಂಜೆ ವೇಳೆಗೆ ಗೊತ್ತಾಗ್ಬೋದು. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಅಂತೂ ಖಂಡಿತವಾಗ್ಲೂ ಇದೆ. ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಬೇರೆ ಒಂದು ಅಜೆಂಡಾ ಇಟ್ಕೊಂಡು ಏನು ಮೀಟಿಂಗ್ ನಡೀತಾ ಇದೆ, ಆ ಮೀಟಿಂಗ್ನ ಸಂದರ್ಭದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ. ಎಲ್ಲ ಒಂದು ಕಡೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಏನು ಅಡ್ಡಗಾಲು ಹಾಕ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮಿಳುನಾಡಿನ ಸಿಎಂ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಕ್ಸಸ್ ಆದರು ಅಂತಾದರೆ, ಆಗ ಕರ್ನಾಟಕದ ಪಾಲಿಗೆ ಎಸ್ಪೆಷಲಿ ಕಾವೇರಿ ಕೊಳ್ಳದ ಭಾಗದ ರೈತರು ಹಾಗೂ ಜನರ ಪಾಲಿಗೆ ಅದು ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು, ಖುಷಿಯ ವಿಷಯ. ಯಾಕೆ ಅಂತಂದರೆ ಮೇಕೆದಾಟು ಯೋಜನೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದವನ್ನು ಹೇಳ್ತಾ ಇದ್ದಿದೆ. ಮೇಕೆದಾಟು ಯೋಜನೆ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಎಷ್ಟು ನೀರು ಹೋಗಬೇಕೋ ಪ್ರತಿ ವರ್ಷ ಅದನ್ನು ಆರಾಮಾಗಿ ಹರಿಸಬಹುದು. ಅದರ ಜೊತೆಗೆ ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಬಹುದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ. ಸೊ ಹೀಗಾಗಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದರೆ ತಮಿಳುನಾಡು ಅಡ್ಡಗಾಲು ಹಾಕಿದೆ. ಈ ಭೇಟಿಯಲ್ಲಿ ಆ ವಿಷಯ ಕೂಡ ಕ್ಲಿಯರ್ ಆಯಿತು ಅಂತಾದರೆ ಒಂದು ದೊಡ್ಡ ಜಯ ಸಿಕ್ಕಂತ ಆಗುತ್ತೆ ಕರ್ನಾಟಕದ ಪಾಲಿಗೆ. ಇನ್ನೊಂದು ಕಡೆ ಕಾವೇರಿ ಖ್ಯಾತೆ ಅದು ಮುಂದುವರೆದಿದ್ದೆ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೂಡ ಹೇಳ್ತಿದ್ರು ಆಗಲೇ, ಇದು ದಶಕಗಳ ಕಾಲದ ಒಂದು ತಿಕ್ಕಾಟ ಅಲ್ಲ, ಶತಮಾನಗಳಿಂದ ನಡೆದು ಬಂದಿರುವಂಥ ಒಂದು ತಿಕ್ಕಾಟ ಎರಡು ರಾಜ್ಯಗಳ ಮಧ್ಯೆ. ಸೊ ಹೀಗಾಗಿ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಸ್ಟಾಪ್ ಬೀಳುವಂಥದ್ದು ಅದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಬಹುದು. ಅದರ ಹೊರತುಪಡಿಸಿ
ಮೇಕೆದಾಟು ಯೋಜನೆ ಅದನ್ನು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಪಾಸಿಟಿವ್ಸ್ಗಳನ್ನ ಪ್ರೋಸ್ಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ಅದರಿಂದ ಅವರು ಕನ್ವಿನ್ಸ್ ಆದರೆ ಆಗ ಎಲ್ಲೋ ಒಂದು ಕಡೆ ತಮಿಳುನಾಡಿನ ಒಂದು ಖ್ಯಾತೆ ಏನಿದೆ ಆ ವಿಷಯ ಅದಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಅಂತಾದರೆ ಕರ್ನಾಟಕದ ಪಾಲಿಗೆ ಅಲ್ಲಿಗೆ ಒಂದು ದೊಡ್ಡ ಜಯ ಅಂತಾನೆ ಹೇಳಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.